ಈಗ ಫ್ಲೈಓವರ್ದು ಮೀಟಿಂಗ್ ಮಾಡಿದ್ರಿ. ಫ್ಲೈಓವರ್ ಸ್ಮಾರ್ಟ್ ಸಿಟಿ ರೋಡಕ್ಕೆ ಸಂಬಂಧಪಟ್ಟಂತೆ ಕೆಲವು ಸಮಸ್ಯೆಗಳ ಚರ್ಚೆ ಮಾಡಿದ್ವಿ ಇವತ್ತು. DC ಅವರು, ಶಾಸಕರು, ಹಿರಿಯ ಅಧಿಕಾರಿಗಳು. ಸೊ ಈಗಾಗಲೇ ನಮಗೆ 270 ಕೋಟಿ ಫ್ಲೈಓವರ್ಗೆ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಅವರ ಸರ್ಕಾರ ಸ್ಯಾಂಕ್ಷನ್ ಮಾಡಿದೆ. ಅದು ಇನ್ನೂ ನಮ್ಮ ಹಂತದಲ್ಲಿ ಫೈನಲ್ ಆಗಿಲ್ಲ. ಯಾವ ರೀತಿ ಎಲ್ಲಿ ಹೋಗ್ಬೇಕು, ಯಾವ ರೀತಿ ಮಾಡಬೇಕಂತ ಇವತ್ತು ಸಭೆಯಲ್ಲಿ ಅಪೂರ್ಣ ಆಗಿದೆ. ಮತ್ತೆ 6th ಅದು ಫೈನಲ್ ಮಾಡ್ಲಿಕ್ಕೆ ಹೇಳಿದೀವಿ ನಮ್ಮ ಅಧಿಕಾರಿಗಳಿಗೆ. ಬಂದ ಮೇಲೆ ನಂತರ DC ಅವರು ಎಲ್ಲ ಸಂಘ ಸಂಸ್ಥೆಯವರನ್ನ, ಉದ್ಯಮಿಗಳನ್ನ, ಅಡ್ವೊಕೇಟ್ಗಳನ್ನ ಕರೆದು ಅವ್ರದ್ದು ಒಂದು ಸಜೆಷನ್ ಕೊಡಕ್ಕೆ ಹೇಳಿದ್ವಿ. ಸೊ ಆ ಸಲಹೆ ಬಂದ ಮೇಲೆ ಅಂತಿಮವಾಗಿ ಟೆಂಡರ್ ಮಾಡ್ತೀವಿ. ಆಮೇಲೆ ನಮ್ಮದು ಬೂಡಾದಿಂದ ನಮ್ಮ ವ್ಯಾಪ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ಕೂಡ ಅದು ಒಂದು ಪ್ರಯತ್ನ ನಡೀತಾ ಇದೆ. ಸ್ಮಾರ್ಟ್ ಸಿಟಿಯಲ್ಲಿ ಈಗಾಗಲೇ ಬಿಲ್ಡಿಂಗ್ ಆಗಿದೆ, ಟೆಂಡರ್ ಆಗಿಲ್ಲ. ಸುಮಾರು ವರ್ಷಗಳಿಂದ ಹಾಗೆ ಬಿದ್ದಿದೆ, ನಮಗೆ ನಷ್ಟ ಆಗ್ತದೆ. ಟೆಂಡರ್ ಕೂಡ ಬೇಗ ಮಾಡಲಿಕ್ಕೆ ಚರ್ಚೆ ಮಾಡಿದ್ವಿ. ಸೊ ಇವತ್ತಿಷ್ಟು ವಿಷಯಗಳನ್ನು ನಾವು ಚರ್ಚೆ ಮಾಡಿದ್ವಿ. ಸರ್, ಈಗ ಇದು ಫ್ಲೈಓವರ್ದು ಡಿಸೈನ್ ನೀವು PWD ಅಂತ ಮಾಡ್ತೀರಾ ಅಥವಾ ಕನ್ಸಲ್ಟೆಂಟ್ ಏಜೆನ್ಸಿಗೆ? ಇಲ್ಲ, ಕನ್ಸಲ್ಟೆನ್ಸಿ ಬೇಕೇ ಬೇಕು. ಆದ್ರೆ ನಾವು ಮಾಡೋರು ನಮ್ಮ ಸ್ಟೇಟ್ PWD ನಾವು ಮಾಡ್ತೀವಿ. ಆಮೇಲೆ ಲೆಂತ್ ಎಷ್ಟು? ಅದೇ ಇನ್ನು ಫೈನಲ್ ಆಗಿಲ್ಲ. ಲೆಂತ್ ಅದು ಒಂದೇ ಸಾರಿ ಮುಗಿಯತ್ತದಲ್ಲ, 3 ಹಂತದಲ್ಲಿ ಮುಗಿಬೇಕು. 3 ಫೇಸ್ ಆಗೋದು. ಈಗ ಒಂದು ಅಟ್ಲೀಸ್ಟ್ ಚೆನ್ನಮ್ಮ ದಾಟ್ಸೋವರೆಗೆ ಒಂದು ಮಾಡ್ತಾ ಇದ್ವಿ. ನಂತರ ಧರ್ಮವೀರ ಸಂಭಾಜಿ ಚೌಕವರೆಗೆ, ನಂತರ 3rd ಗೇಟ್ ವರೆಗೆ 3 ಹಂತ ಇದೆ. 1 ಹಂತ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸರಿ, ನಡುಗಡೆ ಇದು ಕಂಟೋನ್ಮೆಂಟ್ ಬೋರ್ಡ್ನವರು ರೋಡೇ ಆಗಲಿ ಮಾಡ್ಲಿಕ್ಕೆ ಕೊಡ್ತೀನಿ, ಬ್ರಿಡ್ಜ್ ಕಟ್ಲಿಕ್ಕೆ ಕೊಡ್ತಾರ ಸರ್? ನೋಡೋಣ, ಅವ್ರಿಗೆ ಹೇಳಿದಿಲ್ಲ. ಆಲ್ರೆಡಿ ಅವರು ಪತ್ರ ಬರ್ಲಿಕ್ಕೆ ಇವತ್ತು ಹೇಳಿದ್ವಿ. ಸುಮಾರು ಇಲಾಖೆ ಪತ್ರ ಬರ್ಲಿಕ್ಕೆ ಹೇಳಿದ್ವಿ. ಅವ್ರು NOC ಕೊಡ್ಲಿಕ್ಕೆ ಹೇಳಿದ್ವಿ. ಮತ್ತೆ ಆಮ್ಯಾಗೆ ನೀವು ಹೇಳಿದಂಗೆ ತೊಂದರೆ ಬೇಡ. ಸೊ ಎಲ್ಲರಿಗೂ ಸಂಬಂಧಪಟ್ಟವ್ರಿಗೆ ನೀವು ಹೇಳಿದ್ರಲ್ಲ, ಕೋರ್ಟ್ ಬಗ್ಗೆ ಹೇಳಿದ್ರೆ ಎಲ್ಲರ ಕಡೆ NOC, KSRTC, PWD, ಕೋರ್ಟ್ ಅವ್ರದ್ದು ಎಲ್ಲರದ್ದು ಅಬ್ಜೆಕ್ಷನ್ NOC ತೊಗೊಂಡ್ಮೇಲೆ ನಾವು ಕೆಲಸ ಪ್ರಾರಂಭ ಮಾಡ್ತೀವಿ. ಆಮೇಲೆ ಸ್ಮಾರ್ಟ್ ಸಿಟಿದು ಏನೇನು ಸರ್? ಗ್ರೀವೆನ್ಸಸ್ ಆಗ್ಬೇಕು ಅಂತ ಸ್ಮಾರ್ಟ್ ಸಿಟಿ 2-3 ಬಿಲ್ಡಿಂಗ್ ಕಟ್ಟಿದ್ದಾರೆ. ಅದು ಬಾಡಿಗೆ ಬರೋ ಪ್ರಾರಂಭ ಆಗಬೇಕು. ಇನ್ನೂ ಮಾಡಿಲ್ಲ ನಾವು. ಅದಕ್ಕೆ ಟೆಂಡರ್ ಮಾಡ್ಲಿಕ್ಕೆ ಹೇಳಿದೀವಿ. ಅಷ್ಟು ಬೇಗ ಮಾಡ್ಲಿಕ್ಕೆ ಅಂತ ಸಲಹೆ ಕೊಟ್ಟಿದ್ದೇವೆ. ಈಗ ವರ್ಕ್ ಡನ್ ಆಗಿದೆ ಸರ್, ಮೇಂಟೆನೆನ್ಸೇ ಆಗ್ತಾ ಇಲ್ಲ. ಅದೆಲ್ಲ ಯಾರು ಕೊಟ್ರೆ ಈಗ ಮತ್ತೆ ದುಡ್ಡು ಇಲ್ಲದೆ ಮತ್ತೆ ನಮ್ಮ ದುಡ್ಡು ಹಾಕಿ ಮೇಂಟೆನೆನ್ಸ್ ಮಾಡಬೇಕು. ನಮ್ಮ ದುಡ್ಡು ಬಂದ್ರೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಆದಷ್ಟು ಬೇಗ ಮಾಡ್ತೀವಿ. ನೆಕ್ಸ್ಟ್ ಮೀಟಿಂಗ್ ವೇಸ್ಟ್ ಮ್ಯಾನೇಜ್ಮೆಂಟ್ ಈಗ ಒಂದೇ ತುರ್ಮೂರಿ ಒಂದೇ ಇದೆ ಹೇಳಿದ್ರೆ ಲೋಡ್ ಭಾಳ ಆಗಿದೆ. ಇನ್ನೂ 2 ಆಗಬೇಕು. ಇನ್ನೊಂದು ಸೌತ್ ಕಡೆ ಆಗಬೇಕು, ಮತ್ತೊಂದು ನಾರ್ತ್ ಕಡೆ ಆಗಬೇಕು. ಅಷ್ಟಾದ್ರೆ ಸರಿ ಆಗ್ತದೆ. ಇಲ್ಲಾಂದ್ರೆ ಒಂದ್ರ ಮೇಲೆ ಬಹಳಷ್ಟು ಬರ್ಡನ್ ಆಗಿದೆ. ಆ ಭಾಗದಲ್ಲಿ ಬಹಳಷ್ಟು ಸಮಸ್ಯೆ ಕೂಡ ಆಗಿದೆ. ಹೇಳಿದ್ವಿ ಕಮಿಷನರ್ ಅವ್ರಿಗೆ ಹೇಳಿದ್ವಿ. ಅವ್ರ ಜಾಗ ಗುರ್ಸ್ಕೊಡ್ಲಿಕ್ಕೆ DC ಅವರಿಗೆ ನಮ್ಮ ಸರ್ಕಾರ ಲ್ಯಾಂಡ್ ಇದ್ರೆ ಅವ್ರಿಗೆ ಗುರ್ಸ್ಲಿಕ್ಕೆ ಹೇಳಿದ್ವಿ. ಹಳೆ ಕಚರಾ ಡಿಪೋ ಅದೇ ಹೇಳಿದಲ್ಲ, ಅದೇ ಯಡಿಯೂರಪ್ಪ ಮಾರ್ಗದಲ್ಲಿ ಇದೆ ಅಂತ ಹೇಳಿದಲ್ಲ, ಅದನ್ನ ನೋಡ್ಲಿಕ್ಕೆ ಹೇಳಿದ್ವಿ. ಮತ್ತೆ ನಮ್ಮ ಸರ್ಕಾರ ಲ್ಯಾಂಡ್ ಇದ್ರೆ ನೋಡ್ಲಿಕ್ಕೆ ಹೇಳಿದ್ವಿ. ಯಾಕಂದ್ರೆ ಈಗ ಮುಂದೆ ಚಾಲೆಂಜ್ ಇರೋದೇ ಕಚರಾ. ಅದೇ ದೊಡ್ಡ ಸವಾಲು ಈಗ ನಮಗೆ. ಅದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಸರ್, ಈಗ ಬುಡಾದು ಅದು ಏನ್ ಲೇಔಟ್ಸ್ ಅದಾವಲ್ಲ, ಕಾರ್ಪೊರೇಷನ್ ಗಂಟಲ್ ಆಗ್ತದೆ. ಈ ಆಸ್ತಿ ಮಾಡಕ್ ಬಹಳಷ್ಟು ಜನ ಪಾಪ ಪರದಾಡ್ತಾ ಇದ್ದಾರೆ. ಬಹಳ ತಿಂಗಳುಗಳಿಂದ ಓಡಾಡ್ತಾ ಇದ್ದಾರೆ ಅಲ್ಲಿ ಜನ. ಈ ಆಸ್ತಿ ಅದು ಇನ್ನೂ ಹ್ಯಾಂಡ್ ಓವರ್ ಆಗಿಲ್ಲ ಅಂತ ಹೇಳಿ ಅವ್ರು ಈ ಆಸ್ತಿ ಮಾಡ್ಕೊಡ್ತಾ ಇಲ್ಲ ಕಾರ್ಪೊರೇಷನ್. ನಿಮ್ ಮುಂದೆ ಚರ್ಚೆ ಆಗಿದೆ. ಅದು ಈಗ ಅವರು ಲೆಟರ್ ಕೊಡ್ತಾ ಇದಾರೆ. ಅವ್ರಿಗೆ ಆಲ್ರೆಡಿ ಹ್ಯಾಂಡ್ ಓವರ್ ಆಗಿದೆ. ಸೊ ಮಾಲಕರ ಕಾರ್ಪೊರೇಷನ್ ಅದಕ್ಕೆ ನೆಕ್ಸ್ಟ್ ಮೀಟಿಂಗ್ ಯಾವಾಗ ಸರ್? ಫ್ಲೈಓವರ್ದು ನೆಕ್ಸ್ಟ್ 6 ಅಥವಾ 7 ಮಾಡ್ತೀವಿ. ಫೈನಲ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು.